ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಮೊನ್ನೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ಎಲ್ಲಿ ಕಲ್ಲಮುಡ್ಕೂರು ಗ್ರಾಮ ಅಂತ ಬರುತ್ತೆ, ಇಲ್ಲಿ ಮೂಡುಬಿದ್ರೆ ಒಳಗೆ ಹೋದರೆ ಸಿಗುತ್ತೆ. ನಾವು ಹೋಗಿದ್ದೋ ಅಥವಾ ಅದು ಬಂದಿದ್ದೋ ಗೊತ್ತಿಲ್ಲ, ಏನೋ ಒಂದು ಸೌಂಡ್ ಬಂತು ನಮಗೆ. ನಾರ್ಮಲಾಗಿ ಆ ಸೌಂಡ್ಗಳು ಬಂದಾಗ ನಾಯಿಗಳು ಚೀರಲ್ಲ, ಜಾಸ್ತಿ ಚೀರುತ್ತೆ ಬಟ್ ಅಷ್ಟು ಚೀರಲ್ಲ. ಒಂದು ಚಿರತೆ ಬಂದು ನಮ್ಮ ನಾಯಿನ ತೊಗೊಂಡೋಗ್ಬಿಡುತ್ತಲ್ಲಿ, ನಮ್ಮ ಅಜ್ಜಿ ಮನೆಯಲ್ಲಿರೋದು. ಬ್ರೌನಿ ಅಂತ ಹೆಸರಿಟ್ಟಿದ್ರು ಅದಕ್ಕೆ ಪಾಪ. ಹೊರಗೆ ಬಂದು ನೋಡ್ತೇವೆ, ಒಂದು ಮರಿ ಉಂಟು, ಚಿರತೆ ಮರಿನೂ ಉಂಟು, ಇದೊಂದು ತಾಯಿ ಉಂಟು ಅದರದ್ದು. ನಮಗೆ ನೋಡಿದ್ದೇವೆ ಚಿರತೆಗಳನ್ನ ನಾನು ಕಣ್ಣಾರೆ ಕೂಡ, ಬಟ್ ಈ ಥರ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿರೋ ನಾಯಿನ ತೊಗೊಂಡೋಗಿದ್ದು. ಮೊನ್ನೆ ಕೂಡ ನಮ್ಮ ಸುಮಂತ್ ಕೆರವಾಶಲ್ಲಿ ಅಲ್ಲಿ ಕೂಡ ಒಂದು ನಾಯಿ ಕೊಂತನದ ಕೊಂತ ನಿಜ ಬಂದು ಹೋಗಿದೆ ಅಂತೆ. ಸೊ ಇದೆಲ್ಲ ಎದಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ, ನಾವು ಕಾಡಲ್ಲಿ ಹಣ್ಣುಗಳದ್ದು ಇಲ್ಲ, ಹಣ್ಣುಗಳಿಲ್ಲ ಅಂದರೆ ಈ ಜಿಂಕೆಗಳು ಮತ್ತು ಈ ಪ್ರಾಣಿ ಪಕ್ಷಿಗಳು ಏನು ತಿಂದು ಬದುಕುತ್ತಲ್ಲ, ಅವು ಮಂಗಗಳು ಅವೆಲ್ಲ ಇರಲ್ಲ. ಅವುಗಳಿಲ್ಲ ಅಂದರೆ ಚಿರತೆಗಳಿಗೆ ಆಹಾರಗಳಿಲ್ಲ. ಅದಕ್ಕೆ ಆಹಾರ ಇಲ್ಲ ಅಂದರೆ ಅವು ನಾಡಿಗೆ ಬರ್ತೇವೆ ಹುಡ್ಕೊಂಡು. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊಲ್ಯೂಷನ್ ಹುಡುಕ್ಬೇಕು. ನಾವು ಬರೀ ಮಾತಾಡಿ ಹಿಂಗೆ ಮಾತಾಡಿದ್ರೆ ಆಗಲ್ಲ. ಸೊಲ್ಯೂಷನ್ ಏನಂತ ಹೇಳಿದ್ರೆ, ನಾವು ಹಣ್ಣಿನ ಗಿಡಗಳನ್ನು ನೆಡುವಂಥ ಪ್ರೋಗ್ರಾಮ್ ಮಾಡ್ತಿದ್ದೇವೆ. ಈಗ ಟ್ರಯಲ್ ಆಗಿ ಮುಂದಿನ ವಾರ ಸ್ಯಾಟರ್ಡೆ 25ರಿಂದ 30 ಜನ ಅಂತ ಹಿಡ್ಕೊಂಡಿದ್ದಾವೆ. ಅಷ್ಟು ಜನರನ್ನು ತೊಗೊಂಡೋಗಿ ಬೆಟ್ಟದಲ್ಲಿ ಕಾಡುಗಳಲ್ಲಿ ಹಣ್ಣಿನ ಮರಗಳನ್ನು ನೆಡುವಂಥ ಪ್ರೋಗ್ರಾಮ್ ಇದೆ. ಟ್ರಯಲ್ ಅಷ್ಟೇ, ಅದು ಹೆಂಗೆ ಬೆಳೀತೆ ಅಂಥೇಳಿ. ಅದಾದ ಕೂಡಲೇ ನೆಕ್ಸ್ಟು 5,000 ಗಿಡಗಳನ್ನು ಮುಂದಿನ ಒಂದು ಮಳೆಗಾಲ ಬರೋಕ್ಕಿಂತ ಮುಂಚೆ ಅದನ್ನು ಸೆಟ್ ಮಾಡಿ ಬಿಡಬೇಕಂತಿದೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬನ್ನಿ, ನಾವು ಕೆರವಾಶೆ ಸುತ್ತಲೂ ಏನು ಕಾಡಿದೆ ಅಲ್ಲ, ಕಾಡಿಗೆ ಹೋಗೋದು, ಅಲ್ಲಿ ಹಾಕ್ಕೊಂಡು ಹೋಗೋದು ಅಷ್ಟೇ. ಸೊ ಹಾಗಾಗಿ ಇದೊಂದು ಪ್ರೋಗ್ರಾಮ್ ಇದೆ ನಮ್ಮದು. ಇದು ಅರಣ್ಯಕರಣೆ ಅಂತ ಹೇಳಿ. ಇದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೂಡ, ನಾವು ಆ ರಾಮಾಜಿಕಾರನ್ ನಮ್ಮ ಪತ್ರಕರ್ತಿದ್ದಾರೆ ಕನ್ನಡ ಪ್ರಭದಲ್ಲಿ ವರ್ಕ್ ಮಾಡೋರು, ಅವರು ಕೂಡ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಮಾತಾಡ್ತಿದ್ದಾರಂತೆ. ಅದಕ್ಕೆಂದ್ರೆ ಎಲ್ಲರಿಗೂ ಹೇಳಬೇಕಾಗತ್ತಲ್ಲ, ಯಾಕಂದರೆ ಅವರು ಅರಣ್ಯ ಸಂರಕ್ಷಕರು. ಹಾಗಾಗಿ ಅವ್ರದ್ದೊಂದು ಪರ್ಮಿಷನ್ ಇದ್ದರೆ ಕಿರಿಕಿರಿ ಇರಲ್ಲ ಅಂಥೇಳಿ. ಸೊ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅವಾಗ ತುಂಬ. ಹಾಗಾಗಿ ಹಣ್ಣಿನ ಗಿಡಗಳನ್ನು ಹಾಕಲಿಕ್ಕೆ ನೆಕ್ಸ್ಟ್ ವೀಕು ಸ್ಯಾಟರ್ಡೆ ನಾವು ಗುಡ್ಡಕ್ಕೆ ಹೋಗ್ತಿದ್ದೇವೆ. ಬೆರಕಳ ಅಂತ ಬರುತ್ತೆ, ಆ ಗುಡ್ಡಕ್ಕೆ ಹೋಗಿ ಅದರದ್ದು ವಿಡಿಯೋ ಕೂಡ ಹಾಕ್ತೇವೆ. ಈಗ ತುಳಸಿ ಹಬ್ಬ ಬರೋದ್ರಿಂದ ಅಲ್ಲಿ ಒಂದು ಒಂಟಿ ಮನೆ ಇದೆ. ಒಂಟಿ ಮನೆ ಅಂದರೆ ಒಬ್ಬರು ಅಲ್ಲಿ ಇರ್ತಾರೆ, ಅವರ ಮನೆಗೆ ಹೋಗಿ ನಾವು ಅದನ್ನು ಸಿಸ್ಟಮೆಟಿಕ್ಕಾಗಿ ಏನೇನು ಮಾಡ್ಬೋದು ನಮ್ಮ ವತಿಯಿಂದ ಅಂಥೇಳಿ ನೋಡಿಕೊಂಡು, ಅಲ್ಲಿ ಒಂದು ತುಳಸಿ ಹಬ್ಬ, ತುಳಸಿ ಕಟ್ಟೆ ಉಂಟು, ಅದನ್ನ ಸ್ವಲ್ಪ ದೀಪ ಎಲ್ಲ ಅಂಟಿಸಿ, ಸ್ವಲ್ಪ ಕತ್ಲು ಜಾಸ್ತಿ ಅಲ್ಲ ಈಗ ದೀಪಾವಳಿಯಲ್ಲಿ, ಚೆನ್ನಾಗಿ ಅನಿಸುತ್ತೆ. ಹೋಗಿ ಬರ್ಬೇಕಂತಿದೆ. ಒಂಟಿ ಮನೆ ಅಂತ ಕೂಡ ಹೇಳ್ಬೋದು, ಗುಡ್ಡದ ಮನೆ ಅಂತ ಕೂಡ ಹೇಳ್ಬೋದು ನೀವು. ಸೊ ಅದನ್ನ ಅಪ್ಡೇಟ್ ನಾನು ನೆಕ್ಸ್ಟ್ ಮಾಡ್ತೇನೆ. ಇದೊಂದು ಹೇಳಬೇಕು ಅನ್ನಿಸ್ತು ನನಗೆ, ಚಿರತೆದ್ದು ಸ್ಟೋರಿನ. ಮುಂದಿನ ದಿನಗಳಲ್ಲಿ ಚಿರತೆ ಸಿಕ್ಕರೆ ಒಂದು ವೀಡಿಯೋನ ಮಾಡ್ತೇನೆ. ಈಗ ವಿಡಿಯೋ ಇದೆ, ಒಂದು ತೋರಿಸ್ತೇನೆ ನಿಮಗೆ. ಆಯಿತಾ? ಧನ್ಯವಾದ.